ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮನೊಟ್ಟಿಗೆ ಒಂದು ವಿಡಿಯೋ ಮಾಡ್ಕಂತ ಅನ್ಕೊಂಡಿದ್ದು ನಾವು. ಅಂದರೆ ಡೈಲಿ ರುಟೀನ್ ವಿಡಿಯೋ. ಅದನ್ನ ನಾನು ಅಮ್ಮನ ಹತ್ರ ಅದು ಸುಳ್ಳೆಲ್ಲ ಹೇಳ್ತಲ್ಲ, ನಮ್ದು ಎಂತೆಲ್ಲ ಮಾಡುತ್ತೆ, ಬೇಗ ಹೇಳುವುದೆಲ್ಲ ಸುಳ್ಳೆಲ್ಲ ಹೇಳ್ತಾರಲ್ಲ ಹಾಗೆ. ಬಟ್ ಅಮ್ಮ ನಿಜಕ್ಕೂ ಯೂಟ್ಯೂಬ್ ಚಾನಲ್ ಅವ್ರಿಗೆ ಕಳ್ಸಕ್ಕಂತ ಸ್ವಲ್ಪ ಸೀರಿಯಸ್ ಆಗಿ ಹಂಗೆ ಮಾಡಿದಾಳೆ. ನಾನು ಸುಳ್ಳು ಹೇಳಿದ್ರು ಸಪೋರ್ಟ್ ಮಾಡಿ ಸುಮ್ಮನೆ ಮಧ್ಯದಂಗೆ ಎಲ್ಲ ಹೇಳ್ತಿದ್ದಾಳೆ. ನಾನು ಯೂಟ್ಯೂಬ್ ಚಾನಲ್ ಅವ್ರಿಗೆ ಕಳ್ಸಿಕ್ಕಿದ್ದಂಥ ವಿಡಿಯೋ ನಮ್ದು ಲ್ಯಾಂಗ್ವೇಜ್ ಯಾವ ಯೂಸ್ ಮಾಡುತ್ತೋ ಆ ಲ್ಯಾಂಗ್ವೇಜಲ್ಲೇ ಅವರಿಗೆ ಕಳ್ಸಕ್ಕಂತ ಹೇಳಿದ್ದಿದೆ. ಅದನ್ನ ಈಗ ನಿಜಕ್ಕೂ ನಂಬಿದಾಳಮ್ಮ. ಅದು ಸುಳ್ಳು ನನಗೆ ಗೊತ್ತಾಗ್ತು, ಈ ವಿಡಿಯೋ ಎಡಿಟ್ ಮಾಡಿದ ಮೇಲೆ ಗೊತ್ತಾಗ್ತು. ಅದಕ್ಕೆ ಪ್ಲೀಸ್ ವಾಚ್ ಫುಲ್ ವಿಡಿಯೋ. ಸ್ಟಾರ್ಟ್ ಮಾಡ್ತೇನೆ. ನೆಗೋಡೋಗಿಲ್ಲ. ಹಾಯ್, ನನ್ನ ಹೆಸರು ತ್ರಿಷಾ. ನಂಗೆ ಒಬ್ಬಳು ತಂಗಿದ್ದಾಳೆ, ಅವಳ ಹೆಸರು ಅಕ್ಷಾ ಅಂದೇಳಿ. ನಾನು ಒಂದು ಕಂಪನಿಗೆ ಕೆಲಸ ಮಾಡ್ತಿದ್ದೆ. 11 to 8:30 ನನ್ನ ಶಿಫ್ಟ್. ಬೆಳಿಗ್ಗೆ ನಾನು ಬೆಳಿಗ್ಗೆ ನಾನು 4 ಗಂಟೆಗೆ ಹೇಳ್ತೆ. ಬೆಳಿಗ್ಗೆ ನಾನು 3 ಗಂಟೆಗೆ ಹೇಳ್ತೆ. ಬೆಳಿಗ್ಗೆ 3 ಗಂಟೆಗೆ ಹೇಳ್ತೆ, ಎದ್ದು ಯೋಗ ಮಾಡ್ತೆ. ಹಾಂ, 3 ಗಂಟೆಗೆ ಎದ್ದು ನಾನು ಫಸ್ಟ್ ಯೋಗ ಮಾಡ್ತೆ ಒಂದು ಅರ್ಧ ಗಂಟೆ. ಅದಾದ 15 ನಿಮಿಷ ಸ್ವಲ್ಪ ಸಮ ಮಾಡಿ. 3 ಗಂಟೆಗೆ ಎದ್ದು ನಾನು ಫಸ್ಟ್ ಎದ್ದು ಯೋಗ ಮಾಡ್ತೆ. ಯೋಗ ಮಾಡಿ ಆದ್ಮೇಲೆ ಒಂದು ಅರ್ಧ ಗಂಟೆ ಯೋಗ ಮಾಡ್ತೆ. ಸುಮ್ಮನೆ ಈಗ ಆಯ್ತು ನಾವು ಯೋಗ ಮಾಡಿ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡ್ತೆ. ಅಷ್ಟೊತ್ತಿ 4:15 ಆಗಿರುತ್ತೆ. ಕಡೆಗೆ 4:15ಗೆ ನಾನು ಸ್ನಾನಕ್ಕೆ ಹೋದೆ. ಸ್ನಾನಕ್ಕೆ ಹೋಗಿ ವಾಪಸ್ ಫುಲ್ ಫ್ರೆಶ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆಲ್ಲ ಕಸ ಗುಡಿಸಿ ಇದೆಲ್ಲ ಒರೆಸಿ, ಆಮೇಲೆ ದೇವ್ರದೆಲ್ಲ ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡೋಕೆ ರೆಡಿ ಮಾಡಿ ತಿಂಡಿ ರೆಡಿ ಮಾಡೋಕೆ ಹೋದೆ. ಕಡೆಗೆ ಎಡಿಟ್ ಕಟ್ ಮಾಡ್ತಿಲ್ಲ ತಾನೆ, ಕಟ್ಬೇಡಿ. ಇದೆಲ್ಲ ಮಾಡಿ ಆದ್ಮೇಲೆ ತಿಂಡಿ ಮಾಡೋಕೆ ಹೋಗಿರ್ನಲ್ಲ, ಅಷ್ಟೊತ್ತಿ ನಾನು ಇವರಿಬ್ಬರನ್ನ ಎಬ್ಬಿಸ್ದೆ ಹೇಳಿ ಅಂತ. ನಾನು ರೆಡಿ ಮಾಡಿ ನಂಗೆ ಎಡಿಟ್ ಮಾಡೋಕೆ ಕಷ್ಟ ಆತ. ಇದು ಅವ್ರಿಗೆ ವಿಡಿಯೋ ಕಳ್ಸಕ್ಕೆ. ಆಮೇಲೆ ಎಂತ ಮಾಡಿ ನಾನು ಅದೆಂತ ಹೇಳಿ ಇಲ್ಲಿ ಎಂತ ಹೇಳ್ತಿದ್ದೆ. ಹಾಂ, ಎಲ್ಲ ತಿಂಡಿ ಎಲ್ಲ ಮಾಡಿ ತಿಂಡಿ ಮಾಡೋಕೆ ರೆಡಿ ಮಾಡೋಕೆ ಹೋದ್ನಲ್ಲ, ಅಷ್ಟೊತ್ತಿಗೆ ಇವರಿಗೆ ಎಬ್ಸ್ದೆ. ಯಾಕಂದರೆ ಅವರು ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ತಿಂಡಿ ರೆಡಿ ಆಗಿರುತ್ತಲ್ಲ. ಅದಕ್ಕೆ ನಾನು ಹೋಗಿ ಇವರಿಬ್ಬರನ್ನ ಎಬ್ಸ್ದೆ. ಎಬ್ಸಿ ಒಂದು 8-9 ಗಂಟೆ ಆಗಿರುತ್ತೆ ಇವರಿಬ್ಬರು ಹೇಳುವತ್ತಿಗೆ. ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಫುಲ್ ಇವರಿಗೆಲ್ಲ ರೆಡಿ ಮಾಡಿ ಕೊಟ್ಟು ಇವರೆಲ್ಲ ತಿಂತಾರೆ. ನಾನು ತಿಂಡಿ ಮಾಡಿ ರೆಡಿ ಮಾಡಿ ಇಡ್ತೆ. ಕಡೆಗೆ ಇವ್ರು ತಿಂತಾರೆ. 9 ಗಂಟೆ ಎದ್ದು ಸ್ನಾನ ಮಾಡೋಕೆಲ್ಲ ಹೋಗಿ ಸ್ನಾನ ಮಾಡ್ಕೊ ಬಂದು ತಿಂಡಿ ತಿಂತಾರೆ. ಕಡೆಗೆ ನಾವು ಒಂಚೂರು ಮನೆಗೆ ಏನಾದರೂ ಐಟಮ್ ಎಲ್ಲ ಬೇಕಿದ್ರೆ 10 ಗಂಟೆ ಹಂಗೆ ಹೊರಗಡೆ ಮಾರ್ಕೆಟಿಗೆಲ್ಲ ಹೋಗಿ ಎಲ್ಲ ತಗೊಬಂದು ರೆಡಿ ಮಾಡಿ ಇಡ್ತೆ. ಮಧ್ಯಾಹ್ನ ಅಡ್ಗೆ ಮಾಡ್ಕಲ್ಲ. ನಂಗೆ 11 ಗಂಟೆಗೆ ಲಾಗಿನ್ ಆಯ್ಕೆ. ಸೊ ಅದ್ರ ಒಳಗಡೆ ನಾನು ಎಲ್ಲ ಮಧ್ಯಾಹ್ನದ ಅಡ್ಗೆನೂ ನಾನು ಮಾಡಿ ಇಡ್ತೆ. ಯಾಕಂದ್ರೆ ಮಧ್ಯಾಹ್ನ ವಾಪಸ್ ಅಮ್ಮ ಮನ್ಕಂತಾಳೆ. ಹಂಗೆ ಅಪ್ಕೊಯ್ ನಾನೇ ಮಾಡೋದು, ನಾನು ಒಬ್ಬಳೇ ಮಾಡ್ಕಲ್ಲ. ನಂಗೆ ಲಾಗಿನ್ ಟೈಮು 11 ಗಂಟೆಯಿಂದ ನನಗೆ 8:00ವರೆಗೆ ನನ್ನ ಲಾಗಿನ್ ಟೈಮು. ಸೊ ಇಷ್ಟು ಈ ಕೆಲಸ ಮಾಡ್ತೀವಿ. ಪತಿಗೆ ಅಮ್ಮ ಎಂತ ಮಾಡೋದಿಲ್ಲ, ಅಮ್ಮ ಮೊಬೈಲ್ ಇಟ್ಕೊಂತಾಳೆ. ಅಷ್ಟೊತ್ತಿಗೆ ಅದಾದ್ಮೇಲೆ ಸಾಯಂಕಾಲ
ಒಂದು 8:30 ಆದಮೇಲೆ ಮತ್ತೆ ಪುನಃ ನಾನೇ ರಾತ್ರಿಗೂ ಅಡುಗೆ ಮಾಡಿ ನಮ್ಮನೆಗೆ ಒಂದು 2 ಸತಿ ಅಡುಗೆ ಮಾಡೋದು, ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಬೇರೆ ಅಡುಗೆ, ರಾತ್ರಿ ಬೇರೆ ಅಡುಗೆ. ಸೊ ನಾನು 11 to 8:30 ನಾನು ಕೆಲಸ ಮಾಡೋತ್ತಿಗಂತೂ ಬೇರೆ ಅಂತ ಕೆಲಸ ಮಾಡೋದಿಲ್ಲ, ಅದೇ ಜಾಬ್ ಅದ್ರಾಗೆ ನಂದು ಆಕ್ಯುಪೈ ಆದ ಟೈಮ್. 8:40 ಆಪತ್ತಿ ಮತ್ತೆ ಪುನಃ ಬತ್ತೆ. ಇವ್ರು ಅಷ್ಟೊತ್ತಿಗೆ ಫುಲ್ ಸುಮ್ಮನೆ ಕೂಕೊಂಡಿರ್ತಾರೆ ಇಬ್ಬರು ಹೊರಗೆ ಡೈನಿಂಗ್ ಟೇಬಲ್ ಮೇಲೆ. ನಾನು ಮತ್ತೆ ಬಂದು ಇನ್ನೊಂದು ಅಡುಗೆ ಮಾಡ್ತೆ, ಇನ್ನೊಂದು ಸತಿ ಅಡುಗೆ ತರಕಾರಿ ಎಲ್ಲ ಕೊಯ್ದು ಎಲ್ಲ ಮಾಡ್ಕಲ್ಲ, ಅದು ಮಾಡಿ ಮತ್ತು ಇವ್ರು ಇನ್ನೇನು ಮನ್ಕಂಬ ಹೋತ್ರ ಅಂತಂದು ಎಣಿಸಿ ಪಟ ಎಲ್ಲ ಅಡುಗೆ ಮಾಡಿ ಅನ್ನ ಮಾಡಿ ಸಾರು ಮಾಡಿ ಮತ್ತು ನಮ್ಮ ನಾಯಿಗಳಿಗೆಲ್ಲ ಅನ್ನ ಹಾಕಿ ವಾಪಸ್ ಇವರಿಗೆ ಅನ್ನ ಹಾಕಿ ಮತ್ತು ಇವ್ರಿಗೆ ಹಾಕಿ ಕೊಟ್ಟು, ನಾನೇ ಹಾಕಿ ಕೊಡ್ಕ ಅವ್ರ ಹೈಕಂತಿಲ್ಲ ಅನ್ನ ಎಲ್ಲ ನಾನೇ ಹಾಕಿ ಕೊಟ್ಟು ಇವ್ರು ಹೋಯ್ ಹಾಯ್ಕೊಂಡು ಮತ್ತೆ ಮನ್ಕಂತ್ರು. ಹಾಗೇನು ಬೆಳಿಗ್ಗೆ ಸೇಮ್ ನೀನು ಹೆಗಡ್ರ ನಂಬುದಿಲ್ಲಮ್ಮ, ತೆಗೊಳಕ್ ಆಗದಡಿಯ ಶಾರಿಲ್ಲ ಮತ್ತೆ ಶಾಲೆ ಹಾಗಲ್ಲ, ರಾತ್ರಿ ಹೊತ್ತಿಗೆ ಎಲ್ಲ ನಾನು ಅಡುಗೆ ಮಾಡಿರ್ತೀನಲ್ಲ, ನೀವು ಮಾಡಿ ತಿಂದ್ರ ಮೇಲೆ ಮನ್ಕಂತ್ರಲ್ಲಿ ಹೇಳಿ ಇವ್ರು ಮನ್ಕಂತ್ರ. ಇವ್ರಿಗೆ ಹೋಗಿ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕಂತ ಊಟ ಆದ್ಮೇಲೆ ಆಮೇಲೆ ಹೋಗಿ ಸೀದಾ ಮನ್ಕಂತ. ಬಟ್ ನನಗೆ ಹಂಗಲ್ಲಲ್ಲ, ಮಧ್ಯಾಹ್ನ ಮಾಡಿದ ಅಡುಗಿದ್ದು ಪಾತ್ರ, ಬೆಳಗಿದ್ದು ತಿಂದಿದ್ದೆಲ್ಲ ಪಾತ್ರ ಎಲ್ಲ ಇರುತ್ತೆ, ಅದೆಲ್ಲ ತೊಳೆದು ಅದೆಲ್ಲ ತೊಳೆದು ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಒಂದ್ಸತಿ ಬೆಳಿಗ್ಗೆ ಮಧ್ಯಾಹ್ನ ಒಂದ್ಸತಿ ಕ್ಲೀನ್ ಮಾಡಿರ್ತೆ ನಾನು. ಸಾಯಂಕಾಲ ಒಂದ್ಸತಿ ಫುಲ್ ಅಮ್ಮನಿ ಹಿಂಗ ಕಷ್ಟ ಆಗ್ತದೆ ನನಗೆ. ಅವ್ರಿಗೆ ಸತ್ಯ ಅಂದ್ರೆ ಅದು ಆತಿಲ್ಲ ಅಂತ ಅಡುಗೆ ಮನೆ ಪಳ ಹೊಡೆತಿದ್ದಿತ್ತು. ಅದೇ ಫುಲ್ ರಾತ್ರಿ ಎಲ್ಲ ಈಗ ಅಡುಗೆ ಮನೆ ಫುಲ್ ಒಂದ್ಸತಿ ಒರೆಸಿ ಎಲ್ಲ ಮಾಡೋತ್ತಿಗೆ ನಾ ಮನ್ಕೊಂಬತ್ತಿಗೆ ಒಂದು 12 ಗಂಟೆ ಆಯ್ತು. ಮತ್ತೆ ಪುನಃ ಬೆಳಿಗ್ಗೆ 3 ಗಂಟೆಗೆ ಹೇಳ್ಕಲ್ಲ. ಸೊ 3 ಅವರ್ ಸಿಕ್ಕು ನಂಗೆ ಮನ್ಕಂಬಕ್ಕೆ. ಎಲ್ಲ ಅಡುಗೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮನ್ಕಂತೆ. ಮತ್ತು ಬೆಳಿಗ್ಗೆ ವಾಪಸ್ ಹಾಗೆ ರಿಪೀಟೆಡ್ ಆಗಿ ಆಯ್ತು. 3:30ಗೆ ಎದ್ದು 3 ಗಂಟೆ ಹಂಗೆ ಎದ್ದು ಯೋಗ ಎಲ್ಲ ಮಾಡಿ ಮೆಡಿಟೇಷನ್ ಎಲ್ಲ ಮಾಡಿ 4:40 ನಾ ಸ್ನಾನಕ್ಕೆ ಹೋದೆ. ಮತ್ತು ಅದೇ ಯೂಶ್ವಲಾಗಿ ಇವರಿಬ್ಬರು ಅಂತ ಮಾಡೋದಿಲ್ಲ ಮನೆಯಲ್ಲ, ನಾನು ಒಬ್ಬಳೇ ಮಾಡೋದು ಎಲ್ಲ ಕೆಲಸನೂ. ಹಂಗಪ್ಪ ಕೊಯ್ ಸ್ವಲ್ಪ ಕ್ಲೀನ್ ಇತ್ತು ಮನೆ. ಅವಳು ಕಾಲೇಜಿಗೆ ಮಾತಾಡೋದಿಲ್ಲ. ಹಾಂ, ಇವಳು ಬೆಳಿಗ್ಗೆ ಕಾಲೇಜಿಗೆ ಹೋಗ್ತಾಳೆ. ಸ್ಯಾಟರ್ಡೆ ಸಂಡೇನೂ ಅಷ್ಟೇ ರಜೆ ಇದ್ರು ಅವಳು ಬೆಳಿಗ್ಗೆ ಬೇಗ ಹೇಳೋದಿಲ್ಲ. ನಾನು ಎಬ್ಸಲ್ಲರಿಗೆ ಇಬ್ಬರು ಮನ್ಕೊಂಡಿರ್ತಾರೆ. ಆಮೇಲೆ ನಾನು ಇವ್ರನ್ನ ಎಬ್ಸಿ ತಿಂಡಿ ಎಲ್ಲ ಹಾಕಿ ಕೊಡ್ತೆ ತಿನ್ನಿ ಅಂತ. ಆಮೇಲೆ ತಿಂದು ಪ್ಲೇಟ್ ಮತ್ತು ಚಾದಲ್ಲಿ ಅಲ್ಲೇ ಇಡ್ತಾರೆ ಟೇಬಲ್ ಮೇಲೆ. ನಾನೇ ವಾಪಸ್ ತಗೊಂಡು ಹೋಗಿ ಅದನ್ನು ಕ್ಲೀನ್ ಮಾಡೋದು. ಮತ್ತು ಅದೇ ಹೇಳ, ನಮ್ಮ ಮನೇಲಿ 2 ಸರ್ತಿ ಅಡುಗೆ ಮಾಡ್ತಾರೆ, ಒಂದು ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ. ಮಧ್ಯಾಹ್ನ ಊಟ ನಾನು ಲಾಗಿನ್ ಆಪು ಮುಂಚೆ ಮಾಡಿರ್ತೆ. ಯಾವ ಥರ ಟೆರರ್ ಆಗಿ ಕಾಣ್ಬೇಡಮ್ಮ. ರಾತ್ರಿದ ಅಡ್ಗಿ ನಾನು ಅದೇ ಮನ್ಕಂಬಂದ್ರೆ ಮದ್ವೆ ಬೆಳಿಗ್ಗೆ ಈಗ ಬೆಳಿಗ್ಗೆ ನೀವು ಮನ್ಕೊಂಡಿರ್ತೀವಿ. ನಾನೇ ನಿಮ್ಮನ್ನ ಎಪ್ಸುದು ಅದು ಒಂದಿನ ನಂಗೆ ಎಪ್ಸೋದು ಕಲ್ತಂಗೂ ಸಮೇತ ಬದಲಿ ಆಯ್ತು. ಇಷ್ಟೇ ನಮ್ದು ಡೈಲಿ ರೂಟೀನ್. ಎಲ್ಲರೂ 3 ಗಂಟೆ ಏಳೋದನ್ನ ಅಭ್ಯಾಸ ಮಾಡ್ಕೊಂಡ್ಕು. ಯಾಕಂದರೆ 3 ಗಂಟೆ ಎದ್ದು ಫುಲ್ ಫ್ರೆಶ್ ಆಯ್ತು ಮೈಂಡಾಗ. ನಾನು ಈಗ ತುಂಬ ಟೈಮಿಂದ ಮೆಡಿಟೇಟ್ ಮಾಡ್ತಿದ್ದೆ. ಫಸ್ಟ್ ಯೋಗ ಮಾತ್ರ ಮಾಡ್ತಿದ್ದೆ, ಈಗ ಮೆಡಿಟೇಷನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಮೆಡಿಟೇಟ್ ಮಾಡೋದ್ರಿಂದ ನಿಮ್ಮ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಹಂಗಪ್ಪ ನನಗೂ ಅದು ತುಂಬ ಹೆವಿ ಅನಿಸೋದಿಲ್ಲ ಎಷ್ಟು ಕೆಲಸ ಮಾಡ್ರು. ಹಂಗೆ ನಾನು ಮನ್ಕೊಂಬತ್ತಿಗೂ 12 ಗಂಟೆ ಆಯ್ತು. ಎಲ್ಲ ಮನೆ ಕ್ಲೀನ್ ಮಾಡಿ ಮನ್ಕೊಂಬ. ನಾನು ಬೆಳಿಗ್ಗೆ ವಾಪಸ್ ಎದ್ದು ಮತ್ಗೂ ನಮ್ಮ ಮನೆ ಕ್ಲೀನ್ ಮಾಡ್ತೆ. ಅದು ನಾನು ಒಬ್ಬಳೇ ಮಾಡ್ತೀನಿ, ಎಷ್ಟು ಚಳಿ ಎಷ್ಟು ಮಳೆ ಇದ್ದರೂ. ಯಾಕೆಲ್ಲ ಅಡುಗೆ ಬೆಳಿಗ್ಗೆ ಒಂದ್ಸತಿ ಅವ್ರಿಗೆ ಬಿಸ್ಕೆಟ್ ಹಾಕಕ್ಕೆ, ಮಧ್ಯಾಹ್ನ ಒಂದ್ಸತಿ ಚೂರು ಇರ್ತಾರೋ ಹಾಕಕ್ಕೆ, ಮತ್ತು ಸಾಯಂಕಾಲ ಏನಾದರೂ ಒಂದು ರೆಡಿ ಮಾಡಿ ಅವರಿಗೂ ಸಪ್ರೇಟಾಗಿ ಏನಾದ್ರು ನಾನ್ ವೆಜ್ ಏನಾದ್ರು ಹಾಕಕ್ಕೆ, ಅದನ್ನು ನಾನೇ ಒಬ್ಬಳೇ ರೆಡಿ ಮಾಡಿದೆ. ಮತ್ತು ಎಲ್ಲ ಆದಮೇಲೆ ನನ್ನ ನಾಯಿನೆಲ್ಲ ಅಲ್ಲೆಲ್ಲ ಹೊರಗಡೆ ಮನ್ಸಿ ಇವರಿಬ್ಬರು ಒಳಗೋಗಿ ಮನ್ಕೊಂಡಿರ್ತಾರೆ ರೂಮಂಗೆ ಕಡೆ ಅಂದ್ಕೊಂಡೆ. ಆಯ್ತು, ಇಷ್ಟೇ ಇದು ವಿಡಿಯೋ ಇಷ್ಟೇ. ಇಲ್ಲಿಗೆ ನಂದು ಇದು ಡೈಲಿ ರೂಟೀನ್. ಥ್ಯಾಂಕ್ ಯು. ನಿಂಗೆ ನಾನು ಹೇಳ್ತೀನಿ, ಹೇಳಿದೆಲ್ಲ ಸುಳ್ಳಾಗ್ತದೆ. ನೀ ಹೇಳಕ್ ತಗೋ.
ಇನ್ನೆಂತ ಮಾಡ್ಕೊಂಡು ನೀನು ಬೇಗ ಹೇಳುದು ಹೌದಲ್ಲ, ನಾನು ಅಂದ್ರೆ ನಾನು ಬೇಗ ಎಲ್ಲ ಕೆಲಸ ಇರ್ತದಲ್ಲ ಅಯ್ಯೋ ಹೌದೌದು ಬೇಗ ಇದು ಹಿಂಗೆ ಹೇಳೋತ್ತಿಗೆ ಅಮ್ಮ ಸುಳ್ಳು ಹೇಳ್ತಾಳೆ ಅನ್ಸ್ಕಂತಿಲ್ಲ ಅವರು. ಇಲ್ಲ ಇಲ್ಲ ಹೌದು, ಅವಳು ಬೇಗ ಹೇಳ್ತಾಳ. ಅವಳದೆಲ್ಲ ಎಂಥದ್ದು ಮೆಡಿಟೇಷನ್ ನಮ್ದು ಎಂತೆಲ್ಲ ಮಾಡ್ತಾಳ. ಕಡೆಗೆ ನಾವು ಹೇಳುತ್ತೆ ನಮಗೆ ನಾವು ಎಪ್ಸೋದು ಆಯಿಲ್ಲಮ್ಮ ಆಯಿಲ್ಲ ಹೇಳಕ್ಕೆ ಆಗ್ತದೆ. ಹೌದು, ಬೆಳಿಗ್ಗೆ ಹೇಳ್ತಾಳ, ಎದ್ದು ಮೆಡಿಟೇಟ್ ಮಾಡ್ತಾಳ, ಮೆಡಿಟೇಟ್ ಮಾಡಿದ್ಮೇಲೆ ನಮ್ಮನ್ನೆಲ್ಲ ಎಬ್ಸ್ತಾಳ. ಹೇಳ ಸೀರಿಯಸ್ ಹೇಳ. ಹೌದಾ? ಸೌಂಡ್ ಮಾಡಿ. ಬೆಳಿಗ್ಗೆ ಬೇಗ ಹೇಳ್ತಾಳ, ಬೆಳಿಗ್ಗೆ ಬೇಗ ಹೇಳ್ತಾಳ, ಎದ್ದ ಎಂತ ಮೆಡಿಟೇಟ್ ಎಂತ ಬೆಳಿಗ್ಗೆ ಎದ್ದು ಮೆಡಿಟೇಟ್ ಮಾಡಿ ಎಲ್ಲ ಕೆಲಸ ಮಾಡಿ ನಮ್ಮನ್ನ ತಿಂಡಿ ಎಲ್ಲ ರೆಡಿ ಮಾಡಿ ನಮ್ಮನೆ ಇಬ್ಬರನ್ನೇ ಅದು ಯೂಟ್ಯೂಬ್ ಅವ್ರಿಗೆ ಜಸ್ಟ್ ನಾವ್ ಯಾವ ಲ್ಯಾಂಗ್ವೇಜ್ ಮಾತಾಡ್ತೋ ಅದು ಬೆಳಿಗ್ಗೆ ಹೇಳ್ತಾಳೆ ಎಲ್ಲ ಅವಳದ್ದೆಲ್ಲ ಕೆಲಸ ಎಲ್ಲ ಮಾಡಿ ಆಮೇಲೆ ನಮ್ಮನ್ನ ಎಬ್ಸ್ತಾಳ. ಸಾಕು ಸುಳ್ಳು ಗೊತ್ತ. ಆಯ್ತು, ಇಷ್ಟೇ ಇವತ್ತಿನ ವಿಡಿಯೋ. ರಕ್ಷೆಗೆ ಏನಾದ್ರು ಹೇಳಕ್ಕಿತ್ತ? ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್.